ವಿಶೇಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆಯುವ ಪ್ರಮುಖ ಬೆಳವಣಿಗೆಗಳ 30 ಸುದ್ದಿಗಳನ್ನು ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ನಗರದ ಕಾರ್ಪೊರೇಷನ್ ಮಾರ್ಕೆಟ್, ಮೆಜೆಸ್ಟಿಕ್, ಆನಂದರಾವ್ ಸರ್ಕಲ್, ಕೆಆರ್ ಸರ್ಕಲ್ ಸೇರಿದಂತೆ ಬಹುತೇಕ ಕಡೆಗಳಲ್ಲಿ ಮಳೆ ಸುರಿದಿದೆ. ಮಳೆಯಿಂದಾಗಿ ಸಾರ್ವಜನಿಕರು ಹಾಗೂ ವಾಹನ ಸವಾರರು ಪರದಾಡಿದರು. ಇನ್ನು ರಾತ್ರಿ ಸುರಿದ ಮಳೆಗೆ ಕೆರೆಯಂತಾಗಿದ್ದು ಮೆಜೆಸ್ಟಿಕ್ ಬಿಎಂಟಿಸಿ ಬಸ್ ನಿಲ್ದಾಣ, ಪ್ಲಾಟ್ಫಾರ್ಮ್ಗಳಲ್ಲಿ ನೀರು ತುಂಬಿಕೊಂಡ ಪರಿಣಾಮ ಪ್ರಯಾಣಿಕರು ಪರದಾಡುವಂತಾಗಿತ್ತು. ನಿನ್ನೆ ಸುರಿದ ಮಳೆಗೆ ಬೆಂಗಳೂರಲ್ಲಿ ಬೃಹತ್ ಮರ ಧರೆಗುರುಳಿದೆ. ಮಲ್ಲೇಶ್ವರಂ ಕೆಸಿ ಜನರಲ್ ಆಸ್ಪತ್ರೆ ಬಳಿ ರಸ್ತೆ ಬದಿ ನಿಂತಿದ್ದ ಕಾರಿನ ಮೇಲೆ ಮರ ಬಿದ್ದಿದೆ. ಕಾರು ನಿಲ್ಲಿಸಿದ್ದ ಚಾಲಕ ಟೀ ಕುಡಿಯೋಕೆ ಅಂತ ಹೋಗಿದ್ದ. ಡ್ರೈವರ್ ಕಾರಿನಿಂದ ಇಳಿದ ಸೆಕೆಂಡುಗಳಲ್ಲೇ ಮರ ಬಿದ್ದಿದೆ. ಅದೃಷ್ಟಕ್ಕೆ ಯಾರಿಗೂ ಏನೂ ಆಗಿಲ್ಲ. ಅಲ್ಲದೆ ಬೀದಿ ದೀಪದ ಕಂಬ ಹಾಗೂ ಬೈಕ್ ಕೂಡ ಜಖಮಾಗಿದೆ. ಸುರಿದ ಮಳೆಯಿಂದಾಗಿ ಬೆಂಗಳೂರಿನ ಹಲವೆಡೆ ಜಲಾವೃತವಾಗಿದ್ರೆ ಮತ್ತೆ ಅದೇ ರೀತಿಯಾಗಿ ಮಲ್ಲೇಶ್ವರಂ ಬಳಿ ಒಂದು ಬೃಹತ್ ಮರ ಒಂದು ರಸ್ತೆ ಮೇಲೆ ಬಿದ್ದಿರುವಂತಹ ಘಟನೆ ಈಗ ನಾವು ನೋಡ್ತಾ ಇದ್ದೀವಿ. ಏನು ರಾತ್ರಿ ಧಾರಾಕಾರ ಮಳೆಯಿಂದಾಗಿ ಬೆಂಗಳೂರಿನ ಕೆಲವು ಭಾಗಗಳಲ್ಲಿ ರಸ್ತೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೀರು ನುಗ್ಗಿ ಅವಾಂತರವನ್ನು ಸೃಷ್ಟಿ ಮಾಡಿತ್ತು. ಮತ್ತೆ ಅದೇ ರೀತಿ ಕೆಲವು ಭಾಗಗಳಲ್ಲಿ ವಾಹನ ಸಂಚಾರಕ್ಕೂ ಸಹ ತೊಂದರೆ ಆಗಿತ್ತು. ಏನು ಮರ ಬಿದ್ದ ಪರಿಣಾಮವಾಗಿ ಬೈಕ್ ಮತ್ತೆ ಕಾರೊಂದಿಗೆ ಸಂಪೂರ್ಣ ಜಖಂ ಆಗಿದಾವೆ. ಒಂದು ಬೈಕ್ ಅನ್ನ ನೋಡಬಹುದು, ಮರದ ಒಂದು ಬುಡದ ಅಡಿಯಲ್ಲಿ ಬೈಕ್ ಸಿಕ್ಕಾಕೊಂಡಿದೆ. ಮತ್ತೆ ಈಗ ಈ ಒಂದು ಮರವನ್ನು ತೆರವು ಮಾಡೋದಕ್ಕೆ ಈಗ ಬಿಬಿಎಂಪಿ ಅಧಿಕಾರಿಗಳು ಮತ್ತೆ ಬೆಸ್ಕಾಂ ಸಿಬ್ಬಂದಿ ಈಗ ಸ್ಥಳದಲ್ಲೇ ಮುಖ ಮೂಡಿದ್ದಾರೆ. ಮತ್ತೆ ಏನು ಈಗಾಗಲೇ ಮರ ತೆರವು ಕಾರ್ಯಾಚರಣೆ ಸಹ ಆರಂಭ ಆಗಿದ್ದು, ಈ ಒಂದು ಮರ ಬಿದ್ದ ಪರಿಣಾಮವಾಗಿ ಒಂದು ಬೀದಿ ಬದಿ ಒಂದು ವಿದ್ಯುತ್ ಕಂಬ ಏನಿದೆ ಆ ಒಂದು ಕಂಬವು ಸಹ ಈಗ ನೆಲಕ್ಕೆ ಉರುಳಿದ್ದು ಅದನ್ನು ತೆರವು ಮಾಡುವಂತ ಕೆಲಸವನ್ನ ಬೆಸ್ಕಾಂ ಸಿಬ್ಬಂದಿಯವರು ಈಗ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ರಸ್ತೆ ಬದಿ ಕಾರ್ ಒಂದನ್ನ ಪಾರ್ಕ್ ಮಾಡಲಾಗಿತ್ತು. ಆ ಒಂದು ಕಾರ್ ಮೇಲೂ ಸಹ ಮರ ಬಿದ್ದಿದ್ದು ಕಾರಿನ ಮುಂಭಾಗದ ಗಾಜು ಸಮೇತ ಈಗ ಜಖಮ್ ಆಗಿದೆ. ಫ್ರಂಟ್ ಗಾಜ್ ಏನಿದೆ ಆ ಒಂದು ಗಾಜ್ ಮತ್ತೆ ಬ್ಯಾನೆಟ್ ಸಂಪೂರ್ಣವಾಗಿ ಜಖಮ್ ಆಗಿದ್ದಾವೆ. ಆದ್ರೆ ಈ ವೇಳೆ ಚಾಲಕರ ಸೀಟ್ ನಲ್ಲಿ ಮಾಲೀಕರು ಕೂತ್ಕೊಂಡಿರ್ಬೇಕಾದ್ರೆ ಮರ ಬಿದ್ದಿದ್ರಿಂದ ಅದೃಷ್ಟವಶಾತ್ ಅವರಿಗೆ ಯಾವುದೇ ರೀತಿಯ ಒಂದು ಅಪಾಯವಿಲ್ಲದೆ ಅವರೀಗ ಪಾರಾಗಿದ್ದಾರೆ. ಮತ್ತೆ ಈಗಾಗಲೇ ಸ್ಥಳಕ್ಕೆ ಬಿಬಿಎಂಪಿ ಬೆಸ್ಕಾಂ ಸಿಬ್ಬಂದಿಯವರು ಭೇಟಿ ಕೊಟ್ಟಿದ್ದಾರೆ. ಅವರು ಈ ಒಂದು ಮರದ ಅವಶೇಷಗಳನ್ನ ತೆರವು ಮಾಡುವಂತ ಕೆಲಸದಲ್ಲಿ ಈಗಾಗಲೇ ಮಗ್ನರಾಗಿರೋದು. ಏನು ಇದು ಯಶವಂತಪುರದಿಂದ ಕೆಸಿ ಜನರಲ್ ಆಸ್ಪತ್ರೆ ಮತ್ತೆ ಇದೇ ರೀತಿಯಾಗಿ ಮೆಜೆಸ್ಟಿಕ್ ಕಡೆ ಹೋಗುವಂತ ಒಂದು ಮಾರ್ಗೋಸ ರಸ್ತೆ ಇದು. ಈ ಒಂದು ರಸ್ತೆಯಲ್ಲಿ ಪ್ರತಿನಿತ್ಯ ಏನು ಹೆಚ್ಚಿನ ಒಂದು ವಾಹನ ದಟ್ಟಣೆ ಇರುತ್ತೆ ಮತ್ತೆ ವಾಹನ ಸಂಚಾರವೂ ಸಹ ಇರೋದ್ರಿಂದ ಈಗಾಗಲೇ ಮರ ಬಿದ್ದ ಪರಿಣಾಮವಾಗಿ ಸಂಪೂರ್ಣ ಟ್ರಾಫಿಕ್ ಅನ್ನು ಡೈವರ್ಟ್ ಮಾಡಿದ್ದಾರೆ. ಈಗಾಗಲೇ ಮರದ ಕೊಂಬೆಗಳನ್ನ ಎಲ್ಲವನ್ನೂ ಸಹ ಕಟ್ ಮಾಡಿದ್ದಾರೆ. ಮತ್ತೆ ಆ ಒಂದು ಅವಶೇಷಗಳನ್ನ ಇಲ್ಲಿಂದ ತೆರವು ಮಾಡಿ ನಂತರ ಈ ಒಂದು ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ರಾಜ್ಯದಲ್ಲಿ ಮುಂದಿನ 24 ಗಂಟೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿ, ದಕ್ಷಿಣ ಒಳನಾಡಿನಲ್ಲಿ ಗುಡುಗು ಸಹಿತ ಮಳೆ ಬರುವ ಸಾಧ್ಯತೆ ಇದೆ. ಕರಾವಳಿಯಲ್ಲಿ ಮತ್ತೆ ಮಳೆ ಶುರುವಾಗಿದೆ. ಪುತ್ತೂರಿನಲ್ಲಿ ಎಡಬಿಡದೆ ಮಳೆ ಸುರಿತಾ ಇದೆ. ಇನ್ನು 3 ದಿನಗಳ ಕಾಲ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರ ಸುರಿಯುತ್ತಿರುವ ಮಳೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಚಿಂಚೋಳಿಯ ಬೆನಕನಹಳ್ಳಿ ಗ್ರಾಮಕ್ಕೆ ನೀರು ನುಗ್ಗಿದ್ದು ಜನ ಪರದಾಡುತ್ತಿದ್ದಾರೆ. ಮನೆಯಲ್ಲಿದ್ದ ದವಸ ಧಾನ್ಯ ನೀರು ಪಾಲಾಗಿದೆ. ಮನೆಯಿಂದ ಮಳೆ ನೀರು ಹೊರಹಾಕಲು ಗ್ರಾಮಸ್ಥರು ಪರದಾಡಿದರು. ಗದಗ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇವೆ. ನೀರಿನ ರಭಸಕ್ಕೆ ರಸ್ತೆಗಳೇ ಕಿತ್ತು ಹೋಗಿ ಜನರು ಪರದಾಡ್ತಿದ್ದಾರೆ. ಹೊಳೆ ಹಡಲಗಿಯಿಂದ ಬಸರಕೂಡ ಮಾರ್ಗವಾಗಿ ಬದಾಮಿಗೆ ಸಂಪರ್ಕಿಸುವ ರಸ್ತೆ ಹದಗೆಟ್ಟಿದೆ. ದಾವಣಗೆರೆಯಲ್ಲಿ ಜಿಟಿ ಮಳೆಯಾಗ್ತಾ ಇದೆ. ಬಿಸಿಲಿನಿಂದ ಬೆಂದಿದ್ದ ದಾವಣಗೆರೆ ಜನತೆಗೆ ವರುಣ ತಂಪೆರೆದಿದ್ದಾರೆ. ಜಿಲ್ಲೆಯಲ್ಲಿ 2 ದಿನದಿಂದ ಮೋಡ ಮುಸುಕಿದ ವಾತಾವರಣ ಇದ್ದು ಮಳೆ ಮುಂದುವರಿಯುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ 2 ದಿನದಿಂದ ಮಳೆಯಾಗ್ತಾ ಇದ್ದು ಕುಕನೂರು ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕೃಷಿ ಭೂಮಿ ಹಾಳಾಗಿದೆ. ಮಳೆ ಇಲ್ಲದೆ ಕಂಗಾಲಾಗಿದ್ದ ರೈತರಿಗೆ ಒಂದೆಡೆ ಕೃಷಿಯಾದ್ರೆ ಮತ್ತೊಂದು ಕಡೆ ಸಂಕಷ್ಟ ಎದುರಾಗಿದೆ. ಸುರಿದ ಭಾರೀ ಮಳೆಯಿಂದಾಗಿ ಹಳ್ಳದ ನೀರು ಹೊಲಕ್ಕೆ ನುಗ್ಗಿ ಕೃಷಿ ಭೂಮಿ ಹಾಳಾಗಿದೆ. ಮಳೆ ಅಬ್ಬರಕ್ಕೆ ಕೊಪ್ಪಳದ ಕುಷ್ಟಗಿ ತಾಲೂಕಿನ ಹನುಮಸಾಗರ ರಸ್ತೆಯಲ್ಲಿ ಅಲ್ಲಲ್ಲಿ ಹಳ್ಳ ಬಿದ್ದಿದ್ದು ನೀರು ನಿಂತಿದೆ. ಹಳ್ಳದಂತಾದ ರಸ್ತೆಯಿಂದಾಗಿ ಜನರು ಪರದಾಡ್ತಿದ್ದಾರೆ. ಗಜೇಂದ್ರಗಡ ಹಾಗೂ ಹನುಮಸಾಗರ ಮಧ್ಯೆ ಓಡಾಡುವ ಬಸ್ಗಳಿಗೆ ತೊಂದರೆ ಆಗ್ತಿದ್ದ ರಸ್ತೆಯನ್ನು ಸರಿಪಡಿಸುವಂತೆ ಜನರು ಆಗ್ರಹಿಸಿದ್ದಾರೆ. ಬೆಂಗಳೂರು
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಮಳೆ ಹಿನ್ನೆಲೆ ದಲಿತರ ಕಾಲೋನಿಗೆ ನೀರು ನುಗ್ಗಿದೆ. ದೊಡ್ಡಬಳ್ಳಾಪುರದ ತಿಪ್ಪಾಪುರ ದಲಿತರ ಕಾಲೋನಿಯಲ್ಲಿ ಸಂಜೆಯಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಅವ್ಯವಸ್ಥೆ ಉಂಟಾಗಿದೆ. ರಸ್ತೆಯ ಮೇಲೆ ಚರಂಡಿ ನೀರು ಹರಿತಾ ಇದ್ದು ಕೊಳಚೆ ನೀರಿನಿಂದ ರಸ್ತೆಯಲ್ಲಿ ಓಡಾಡಲು ಜನರು ಪರದಾಡುವಂತಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ರಾತ್ರಿ ಸುರಿದ ಮಳೆಗೆ ಮುತ್ಯಾಲಮ್ಮ ದೇವಸ್ಥಾನ ಬಳಿ ರಸ್ತೆಗೆ ಅಡ್ಡಲಾಗಿ ಮರವೊಂದು ಉರುಳಿ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಜೀರಾಳ ಕಾಲ್ಗುಡಿಯ ಬಳಿ ಒಡೆಯುತ್ತಿದ್ದಂತಹ ಮುಖ್ಯ ಕಾಲುವೆಯನ್ನ ರೈತರು ನಿಗಾ ಇರಿಸಿ ಭಾರೀ ಅನಾಹುತವನ್ನ ತಪ್ಪಿಸಿದ್ದಾರೆ. ತುಂಗಾಭದ್ರಾ ಎಡದಂಡೆ ನಾಲೆಯ 25 ವಿತರಣಾ ಕಾಲುವೆ ಬಳಿ ಬೋಂಗ ಬೀಳಲಿತ್ತು. ಕಾವೇರಿಯಲ್ಲಿ ಇರವೇ ಗೆದ್ದಲಿನಿಂದ ಕಾಲುವೆಯಲ್ಲಿ ಬೋಂಗ ಬೀಳ್ತಾ ಇದೆ. ಕಾಲುವೆಯ ಮೇಲೆ ನಿಗಾ ವಹಿಸಲು ನೀರಾವರಿ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ. ರೈತರು ಕಾಲುವೆಯ ಮೇಲೆ ಬೋಂಗ ಬೀಳೋದನ್ನ ಗಮನಿಸಿದ್ದು ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಹಾಗೆ ರೈತರು ಅಧಿಕಾರಿಗಳು ತಕ್ಷಣ ಕಾಲುವೆ ದುರಸ್ತಿ ಮಾಡಿದ್ದಾರೆ. ಇಪ್ಪತ್ತೆರಡು ಕೆರೆಗಳಿಗೆ ನೀರು ತುಂಬಿಸುವ ಏತ ನೀರಾವರಿ ಯೋಜನೆ ಪೈಪ್ ಒಡೆದು ಅಪಾರ ಪ್ರಮಾಣದ ನೀರು ಪೋಲಾಗಿದೆ. ದಾವಣಗೆರೆ ಜಿಲ್ಲೆ ಹರಿಹರ ಪಟ್ಟಣದ ಹೆದ್ದಾರಿ ಪಕ್ಕದಲ್ಲಿ ರಾಜನಹಳ್ಳಿ ಏತ ನೀರಾವರಿ ಪೈಪ್ ಒಡೆದು ಸಾವಿರಾರು ಲೀಟರ್ ನೀರು ಪೋಲಾಗಿದೆ. ವಿದ್ಯುತ್ ತಂತಿಗಳಿಗೆ ತಾಗುವ ಎತ್ತರಕ್ಕೆ ನೀರು ಉಕ್ಕುತ್ತಿದ್ದು ಇದಕ್ಕೆ ಕಳಪೆ ಕಾಮಗಾರಿ ಕಾರಣ ಅಂತ ಸ್ಥಳೀಯರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ವಿಪಕ್ಷಗಳ ಐಎನ್ಡಿಐಎ ಒಕ್ಕೂಟಕ್ಕೆ ಕೇಂದ್ರ ತಿರುಗೇಟನ್ನ ಕೊಟ್ಟಿದೆ. ಇಂಡಿಯಾ ಬದಲಿಗೆ ಭಾರತ ಎಂದು ಬಳಕೆಗೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ರಾಷ್ಟ್ರಪತಿ ಪ್ರಧಾನಿ ಆಹ್ವಾನ ಪತ್ರಿಕೆಯಲ್ಲಿ ಬದಲಾವಣೆ ಮಾಡಲಾಗಿದ್ದು ಪ್ರೈಮ್ ಮಿನಿಸ್ಟರ್ ಆಫ್ ಭಾರತ್ ಹೆಸರಿನಲ್ಲಿ ಆಹ್ವಾನ ಪತ್ರಿಕೆ ನೀಡಲಾಗಿದೆ. G20 ಸಭೆಗೆ ಪ್ರಧಾನಿ ಕಚೇರಿಯ ಆಹ್ವಾನ ಪತ್ರಿಕೆ ನೀಡಲಾಗಿದ್ದು ಪಿಎಂ ಆಫ್ ಭಾರತ್ ಹೆಸರಲ್ಲಿ ವಿದೇಶಿ ಗಣ್ಯರಿಗೆ ಆಹ್ವಾನ ಕೊಡಲಾಗಿದೆ. ಸೆಪ್ಟೆಂಬರ್ 7ಕ್ಕೆ 20ನೇ ಏಷ್ಯನ್ ಭಾರತ ಶೃಂಗಸಭೆಗೆ ಪ್ರಧಾನಿ ಮೋದಿ ಪ್ರಯಾಣವನ್ನ ಬಳಸಲಿದ್ದಾರೆ. ಪ್ರಧಾನಮಂತ್ರಿ ಆಫ್ ಭಾರತ್ ಅಂತಾನೆ ಆಹ್ವಾನ ಪತ್ರಿಕೆಯಲ್ಲಿದೆ. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಬದಲು ಪ್ರೈಮ್ ಮಿನಿಸ್ಟರ್ ಆಫ್ ಭಾರತ್ ಅಂತ ಏಷ್ಯನ್ ಶೃಂಗಸಭೆಗೆ ಇಂಡೋನೇಷ್ಯಾಗೆ ತೆರಳುತ್ತಿದ್ದಾರೆ ಅಂತ ಬಿಜೆಪಿಯ ರಾಷ್ಟ್ರೀಯ ವಕ್ತಾರ ಸಂಬಿತ್ ಪಾತ್ರ ಟ್ವೀಟ್ ಮಾಡಿದ್ದಾರೆ. ಈ ಬಗ್ಗೆ ಕಾಂಗ್ರೆಸ್ ಮುಖಂಡ ಜೈರಾಮ್ ರಮೇಶ್ ಟ್ವೀಟ್ ಮಾಡಿದ್ದಾರೆ. G20 ಶೃಂಗಸಭೆಯ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 9ರಂದು ರಾತ್ರಿ ಭೋಜನಕೂಟಕ್ಕೆ ರಾಷ್ಟ್ರಪತಿ ಭವನದಿಂದ ಆಹ್ವಾನ ಬಂದಿದೆ. ಸಾಮಾನ್ಯವಾಗಿ ಆಹ್ವಾನ ಪತ್ರಿಕೆಯಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಉಲ್ಲೇಖವಿರ್ತಾ ಇತ್ತು. ಆದರೆ ಈ ಬಾರಿಯ ಪತ್ರದಲ್ಲಿ ಪ್ರೆಸಿಡೆಂಟ್ ಆಫ್ ಭಾರತ್ ಎಂದು ಉಲ್ಲೇಖ ಮಾಡಲಾಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಇಂಡಿಯಾ ಅನ್ನೋದನ್ನು ಇಡೀ ದೇಶ ವಿಶ್ವ ಒಪ್ಪಿಕೊಂಡಿದೆ. ಭಾರತ ಎಂದು ಮರು ನಾಮಕರಣ ಮಾಡುವ ಅಗತ್ಯ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ರಿಪಬ್ಲಿಕ್ ಆಫ್ ಇಂಡಿಯಾ ನಮ್ಮ ಸಂವಿಧಾನದಲ್ಲಿ ಹೇಳಿದ್ದಾರೆ. In our constitution, it's incorporated that constitution of India. India is an accepted word to our country. Making it Bharat, I don't think it is required. ಇನ್ನು ಭಾರತ ಎಂದು ಮರು ನಾಮಕರಣ ವಿಚಾರ ಕುರಿತು ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಐಎನ್ಡಿಐಎ ಒಕ್ಕೂಟದಿಂದ ಬಿಜೆಪಿಗೆ ಭಯ ಬಂದಿದೆ. ಅದಕ್ಕಾಗಿ ಹೆಸರು ಬದಲಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿದ್ದಾರೆ. ಭಾರತ ನಾವೇನು ಭಾರತ ಅಂತ ಹೇಳ್ತಾ ಇಲ್ಲ, ಇಂಡಿಯಾ ಅಂತ ರಿಪಬ್ಲಿಕ್ ಆಫ್ ಇಂಡಿಯಾ. ಇದು ನಮ್ಮ ನೋಟ್ ಮೇಲೆ ಏನಿದೆಯಪ್ಪ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ. ರಿಸರ್ವ್ ಬ್ಯಾಂಕ್ ಇಂಡಿಯಾನ ತೆಗೆದ್ಬಿಟ್ಟು ನಾವು ಇಂಡಿಯಾ ಅಂತ ನಾವು ಹೆಸರಿಟ್ರೆ ಇದನ್ನು ತಡ್ಕೊಳಕ್ ಆಗ್ತಾ ಇಲ್ಲ ಅಂತಂದ್ರೆ ನಾವೇನು ಮಾಡೋಣ? ನಮ್ಮ ಬಗ್ಗೆ ಎಷ್ಟು ಭಯ ಬಂದಿರಬೇಕು, ಎಷ್ಟು ಎಫೆಕ್ಟ್ ಆಗಿರಬೇಕು, ಸೋಲನ್ನು ಯಾವ ರೀತಿ ನೋಡ್ತಾ ಇರಬೇಕು, ಇದೆಲ್ಲ ಗಮನಿಸಿ. ಇಂಡಿಯಾಲಿ ಇರೋಂಥ ಎಲ್ಲರೂ ಕೂಡ ಇಡೀ ವಿಶ್ವದಲ್ಲೇ ನಾವು ಭಾರತೀಯರೇ. ರಿಪಬ್ಲಿಕ್